ಕಾರ್ಮಿಕ ಇಲಾಖೆ ಕಾರ್ಮಿಕರ ಕಲ್ಯಾಣಕ್ಕೆ ಅಂತೇಳಿ ಪ್ರತಿ ವರ್ಷ ನೂರಾರು ಕೋಟಿಯನ್ನ ಖರ್ಚು ಮಾಡ್ತಾ ಇದೆ. ಈಗ ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ. ನೀವು ಮಾಡಿಸಿದೀರಾ ಅಂತ? ಮಾಡಿಸಿದ್ವಿ. ನನ್ಗೆ ಗೊತ್ತಿರಂಗೆ 50,000 ರೂಪಾಯಿನೋ ಅವ್ರಿಗೆ ಮದುವೆಗೆ ಅಂತೇಳಿ ದುಡ್ಡು ಕೊಡ್ತಾರೆ. 1ನೇ ಕ್ಲಾಸಿಂದ ಹಿಡಿದು ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ನಿಮಗೆ ಕೈಯೋ ಕಾಲ ಮುರ್ಕೊಂಡ್ರೆ ನಿಮ್ಗೆ ಅಂಗವೈಕಲ್ಯತೆ ಆಗಿದೆ ಅಂತೇಳಿ 2 ಲಕ್ಷ 3 ಲಕ್ಷ ಒಂದು ಪರಿಹಾರ ಕೊಡ್ತಾರೆ. ಕಾರ್ಮಿಕ ಇಲಾಖೆ ಕಾರ್ಮಿಕರ ಕಲ್ಯಾಣಕ್ಕೆ ಅಂತೇಳಿ ಪ್ರತಿ ವರ್ಷ ನೂರಾರು ಕೋಟಿಯನ್ನ ಖರ್ಚು ಮಾಡ್ತಾ ಇದೆ. ಆದರೆ ನಿಜವಾಗ್ಲೂ ಆ ಒಂದು ಖರ್ಚು ಮಾಡ್ತಾ ಇರುವಂತ ಯೋಜನೆಗಳಿದೆಯಲ್ಲ, ಹಣ, ಸೊ ಆ ಯೋಜನೆಗಳು, ಈ ಹಣ ಎಲ್ರಿಗೂ ಕೂಡ ತಲುಪ್ತಾ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಅಂತೇಳಿ ನಾವು ನ್ಯಾಷನಲ್ ಟಿವಿಯಿಂದ ಬೆಳಗಾವಿಯಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸೊ ಕಟ್ಟಡ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? 3 ವರ್ಷ ಆಯ್ತ್ರಿ. 3 ವರ್ಷ ಆಯ್ತು. ಏನು ಓದಿರತ್ತ ತಾವು? ಸೆಕೆಂಡ್ ಇಯರ್ PUC. ಸೊ ಯಾಕೆ ನೀವು ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಟ್ರೈ ಮಾಡ್ಲಿಲ್ವಾ? ಈ ಕೆಲ್ಸಕ್ಕೆ ಯಾಕೆ ಬಂದ್ರಿ? ಟ್ರೈ ಮಾಡಿದ್ರಿ, ಕರೆ ಅದು ಏನು ನಮ್ಗೆ ಇದಾಗ್ಲಿಲ್ಲ. ಆಗ್ಲಿಲ್ಲ. ಅದಕ್ಕಾಗಿ. ಓಕೆ, ಈಗ ನೀವು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಾ. ಈಗ ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ. ನೀವು ಮಾಡಿಸಿದೀರಾ ಅದನ್ನ? ಮಾಡಿಸಿದ್ನಿ, ಕ್ಯಾನ್ಸಲ್ ಆಗೈತ್ರಿ ಅದು. ಓಕೆ, ಎಷ್ಟು ವರ್ಷ ಆಯ್ತು ಮಾಡಿಸಿ? 4 ವರ್ಷ ಆಯ್ತು. 4 ವರ್ಷ ಆಯ್ತು. ಸೊ ಯಾಕೆ ಕ್ಯಾನ್ಸಲ್ ಆಗಿದೆ? ನೀವು ರಿನ್ಯೂವಲ್ ಮಾಡಿಸಿಲ್ವಾ? ರಿನ್ಯೂವಲ್ ಮಾಡ್ಸಕ್ ಹೋದ್ರೆ ಅವ್ರು ಕ್ಯಾನ್ಸಲ್ ಆಗೈತೆ ಅಂದ್ರು, ಅದಕ್ಕೆ ಬಿಟ್ರಿ. ರಿನ್ಯೂವಲ್ ಯಾಕೆಂದ್ರೆ ರಿನ್ಯೂವಲ್ಗೆ ಒಂದು ಪ್ರೊಸೀಜರ್ ಇರುತ್ತೆ. ನಿಮ್ಗೆ ಅದು ಮಾಡ್ಸೋದು ಗೊತ್ತಾಗ್ತಿಲ್ವಾ ಅಥವಾ ಪ್ರೊಸೀಜರ್ ಕಷ್ಟ ಇದೆಯಾ? ಗೊತ್ತಾಗ್ಲಿಲ್ರಿ ಅವ್ರು, ಅದಕ್ಕಾಗಿ ಬಿಟ್ರು. ಈಗ ನೀವು ಕಟ್ಟಡ ಕಾರ್ಮಿಕರಂದ್ರಲ್ಲ, ನಿಮ್ಗೆ ಅಂತ ಒಂದು ಕಿಟ್ ಕೊಡ್ತಾರೆ. ಅಟ್ಲೀಸ್ಟ್ ಏನೇನ್ ಯೋಜನೆಗಳಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಏನ್ ಅಷ್ಟೇನು ಗೊತ್ತಿಲ್ರಿ, ಶಾದಿ ಬಗ್ಗೆ ಒಂದೇ ಗೊತ್ತೈತಿ. ಶಾದಿ ಭಾಗ್ಯ ಇದಕ್ ಬರೋದಿಲ್ಲ. ಅದು ಆಕ್ಚುಲಿ ಅದು ಶಾದಿ ಭಾಗ್ಯ ಅದು ಬೇರೆ ತರ. ಬಟ್ ಇದ್ರಲ್ಲೂ ಕೂಡ ಇದೆ. ನೀವು ಮದುವೆ ಆದ್ರೆ, ಈಗ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಶಾದಿ ಅಂತಂದ್ರಲ್ಲ, ಈಗ ನೀವು ಕೆಲಸ ಮಾಡ್ತೀರಾ, ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಎಷ್ಟು ಜನ ಮಕ್ಳಿದ್ದಾರೆ? ಈಗಿಲ್ರಿ, ಏನ್ ಇಲ್ಲ. ಈಗ ನೀವು ಮದುವೆ ಆದ್ರಲ್ಲ, ಮದುವೆ ಆದ ಕಟ್ಟಡ ಕೆಲಸ ಮಾಡ್ತೀರಾ ತಾನೆ? ಈಗ ಮದುವೆ ಆಗ್ತಿದ್ದಾರೆ ಅಂತಂದ್ರೆ ಮದುವೆಗೆ ಅಂತೇಳಿ ಆಯ್ತು, ನನ್ಗೆ ಗೊತ್ತಿರಂಗೆ 50,000 ರೂಪಾಯಿನೋ ಅವ್ರಿಗೆ ಮದುವೆಗೆ ಅಂತೇಳಿ ದುಡ್ಡು ಕೊಡ್ತಾರೆ. ಗೊತ್ತಿತ್ತಾ ಇದು? ಇಲ್ಲ. ಒಂದು ಅದಾದ್ಮೇಲೆ ನಿಮ್ಗೆ ಮಗು ಆಗುತ್ತೆ ಅನ್ಕೊಳ್ಳಿ. ಈಗ ನಿಮ್ಮ ವೈಫು ಪ್ರೆಗ್ನೆಂಟ್ ಆಗ್ತಾರೆ, ಅವಾಗ ನೀವು ಆಸ್ಪತ್ರೆಗೆ ಆಪರೇಷನ್ ಮಾಡಿಸ್ತೀರಾ ಅಥವಾ ಡೆಲಿವರಿ ಆಗುತ್ತಲ್ಲ, ಅದಕ್ಕೆ ಅಂತೇಳಿ ಆಸ್ಪತ್ರೆಗೆ ಅಂತೇಳಿ ಇಷ್ಟು ದುಡ್ಡು ಕೊಡ್ತಾರೆ. ಇದು ಗೊತ್ತಿದ್ಯಾ? ಓಕೆ, ಹೇಳ್ಬಿಡ್ತೀನಿ ನೋಡಿ. ಅದೊಂದು. ಅದಾದ್ಮೇಲೆ ಮಗು ಆಗುತ್ತೆ. ಮಗು ಆದ್ರೆ ಆ ಮಗುಗೆ ಅಂತೇಳಿ ಸ್ಕೂಲ್ ಫೀಸು 1ನೇ ಕ್ಲಾಸಿಂದ ಹಿಡಿದು ಅವ್ರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ನಿಮ್ಗೆ. ಇಂಥದ್ದೆಲ್ಲ ಕೂಡ ಹಿಂಗೇನಾದ್ರು ಆಗುತ್ತೆ, ತಡಿಯಕ್ಕಾಗಲ್ಲ. ತಡಿಯಕ್ಕೂ ಏನ್ ಬೇಕೋ ಅದು ಮಾಡಿದ್ದಾರೆ. ಈ ತರದ್ ಏನಾದ್ರು ಸಮಸ್ಯೆ ಆಗಿ ನೀವು ಕೈಯೋ ಕಾಲ ಮುರ್ಕೊಂಡ್ರೆ ನಿಮ್ಗೆ ಅಂಗವೈಕಲ್ಯತೆ ಆಗಿದೆ ಅಂತೇಳಿ 2 ಲಕ್ಷ 3 ಲಕ್ಷ ಒಂದು ಪರಿಹಾರ ಕೊಡ್ತಾರೆ. ಏನೋ ದುರಾದೃಷ್ಟವಶ ತೀರಿ ಹೋಗ್ಬಿಟ್ಲ ಅನ್ಕೊಡಿ, ಅವಾಗ 5 ಲಕ್ಷ ಪರಿಹಾರ ಕೊಡ್ತಾರೆ ನಿಮ್ಗೆ. ಒಂದು. ಇದಾದ್ಮೇಲೆ ನಿಮ್ಗೆ 60 ವರ್ಷ ಆದ್ಮೇಲೆ ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಮಕ್ಳನ್ನ ನೀವು ಏನೋ ಫಾರಿನಲ್ಲಿ ಓದಿಸ್ತೀರಾ ಅಂದ್ರೆ ಅದಕ್ಕೂ ಕೂಡ ಸ್ಕಾಲರ್ಶಿಪ್ ಇದೆ. ಸೊ ಈ ತರದೆಲ್ಲ ಇದೆ. ಇವೆಲ್ಲವೂ ಕೂಡ ನಿಮ್ಗೆ ತಿಳ್ಕೊಂಡೆ ಇವಾಗ ಅರ್ಥ ಆಯ್ತಾ? ಗೊತ್ತಾಯ್ತಾ? ಈಗ ಗೊತ್ತಾಯ್ತು, ಮೊದಲು ಗೊತ್ತಿರಾಕಿಲ್ರಿ. ನಿಮ್ದು ಈ ತರ ಸಮಸ್ಯೆಗಳೆಲ್ಲ ಬಗೆಹರಿಸ್ಬೇಕು ಅಂತೇಳಿ ಈಗ ನೋಡಿ, ಇದು ಇಟ್ಕೊಳ್ಳಿ. ಇಲ್ಲಿ ಒಂದು ಸಹಾಯವಾಣಿ ನಂಬರ್ ಇದೆ. ಏನ್ ಹೇಳಿ ನಂಬರು? 1552114. ಓಕೆ, ಇದು ಹೆಲ್ಪ್ ಲೈನ್ ನಂಬರು. ಈಗ ಪೊಲೀಸು, ಆಂಬುಲೆನ್ಸ್ ಹೆಲ್ಪ್ ಲೈನ್ ನಂಬರ್, ಈ ತರ ಕಾರ್ಮಿಕ ಸಹಾಯವಾಣಿ ನಂಬರು. ನಿಮ್ಗೆ ಏನೇ ಯೋಜನೆಗಳ ಬಗ್ಗೆ ಡೌಟ್ ಇತ್ತು, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ರೆ ಇವ್ರು ಕೇಳಿದ್ರೆ ನಿಮ್ಗೆಲ್ಲ ಕೂಡ ಮಾಡ್ಕೊಡ್ತಾರೆ. ಮಾಡ್ತೀರಾ? ಆಯ್ತಾಯ್ತು. ರಿನ್ಯೂವಲ್ ಮಾಡಿಸ್ಕೊಂತೀರಾ? ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್.